ಅಲ್ಗೋಗಿ ಮಾತಾಡೋದಲ್ಲ, ಬಾ ಇಲ್ಲಿ ಎದ್ರಿ ಮಾತಾಡಿ. ನೀನು ಹಿಂಗ್ಸಾಗಿದ್ರೆ ಧೈರ್ಯವಾಗಿ ಇಲ್ಲಿ ಬಂದು ಮಾತಾಡೆ. ಅಲ್ಗೋಗೇನೆ ನೀನು ಮಾತಾಡೋದು? ಬಾ ಇಲ್ಲಿ ಬಾ, ನಾನು ಮುಂದಕ್ಕೆ ಬಂದು ಮಾತಾಡ್. ಬಾ ಬಾ ಇಲ್ಲಿಗೆ ಬಾ. ಬಾ ಇಲ್ಲಿ ಬಂದು ಮಾತಾಡೋದು ಕಲಿ ನೀನು. ಅಲ್ಗೋಗಿ ಮಾತಾಡಿದ್ರೆ ನಾನು ಕೇಳಲ್ಲ. ನನ್ನ ಎದುರು ನಿಂತ್ಕೊಂಡು ಮಾತಾಡು ನೀನು. ಏನ್ ಸುಗಣ, ಏನಾಯ್ತು? ಯಾಕೆ ಹಿಂಗ್ ಗಲಾಟೆ? ಏನಿಲ್ಲ, ನಮ್ಮ ಕವನ ಇದ್ದಾಳಲ್ಲ, ಅವರು ತಮ್ಮನ ಹೆಂಡತಿ ಈಗ ಇವಳು ಬಂದು ಇಲ್ಲಿ ಸೇರ್ಕೊಂಡವಳೆ. ಅಲ್ಲೇ ದುಡ್ಕೊಂಡು ತಿಂಬಕ್ಕಾಗಲ್ಲ ಅಂತ ಇಲ್ಲಿ ಬಂದು ಇವ್ರ ಮನೆಯಾಗ ಸೇರ್ಕೊಂಡು ನಾವು ಅವರು ಎಲ್ಲ ಜಗಳ, ಪ್ರೀತಿನೂ ಕವನ ಜಗಳ ಮಾಡ್ಕೊಂಡು ಹಿಂಗೆ ಬೇರೆ ಬೇರೆ ಹೋದ್ರಲ್ಲ ಬೇರೆ ಮನೆಗೆ. ನಮ್ಮ ಮನೆಗೆ ಬಂದು ಇವಳು ಸೂಟ್ ಕೇಸ್ ಓದ್ಕೊಂಬಂದವಳೆ. ಅಂದ್ರಕ್ಕೆ ನಾನು 5 ಲಕ್ಷ 5 ಲಕ್ಷ ದುಡ್ಡು ಇಟ್ಕೊಂಡಿದ್ವಿ, ಬಾಂಡ್ಗಳು ಬೇರೆ ಇದ್ದು. ಆ ಸೂಟ್ ಕೇಸ್ ಓದ್ಕೊಂಬಂದು ತಮ್ಮನಿಗೆ ಸಾಗಾಕಕ್ಕೆ ನೋಡ್ತಾ ಇದ್ದಾಳೆ. ನಮ್ಗೆ ಅದಕ್ಕೆ ಗೊತ್ತಾಗಿ ಅದನ್ನೆಲ್ಲ ಸೂಟ್ ಕೇಸ್ ಎಲ್ಲ ಕಿತ್ಕೊಂಡು ಹೋದ್ವಾ. ತಮ್ಮನಿಗೆ ಅಲ್ಲಿ ಕಟ್ಟಾಕಿದಾರೆ ನಮ್ಮ ಹುಡುಗರು ಕರ್ಕೊಂಡೋಗಿ. ನಮ್ಮ ಹುಡುಗರು ಭುವನನು ಭವಿತ್ ಇಬ್ರು ಕರ್ಕೊಂಡೋಗಿ ಕಟ್ಟಾಕವ್ರೆ. ಅದಕ್ಕೆ ನನ್ನ ತಮ್ಮನ ಕಟ್ಟಾಕಿದ್ರಲ್ಲ ಅಂತೇಳಿ ಬೈಕ್ ಅಂತಾಳೆ ಅಲ್ಲಿ ಕೂಕೊಂಡು. ಅದಕ್ಕೆ ಇಲ್ಲಿಗೆ ಬಂದು ಮಾತಾಡೆ ಅಂತಂದೆ. ಅದೇನು ಮಾಡ್ತೀರಾ ನೀನು ಅಂತ ಅಲ್ಲಿ ಕೂಕೊಂಡು ಮಾತಾಡ್ತಾ ಇದ್ದಾಳೆ. ನನಗೇನೇನು ಭಯ ಇರಲ್ಲ, ನಾನು ಯಾರಿಗೂ ಎದ್ರಕಮ್ಮಲ್ಲ. ನಾನು ನಿನ್ಗಿನ್ನ ಇದೇನೆ ಮಾತಾಡೋದೆ. ಮತ್ತು ನನ್ನ ತಮ್ಮನ ಯಾಕೆ ಕಟ್ಟಾಕಿದೀರಾ, ಯಾಕೆ ಕಟ್ಟಾಕಿದ್ದೀರಾ ಅಂತ ಏನು ಸಾಕ್ಷಿ ಹಿಂಗಿಲ್ದಲ್ಲಿ ಎದ್ಯಾಕೆ ಕಟ್ಟಾಕೋದು ನಿಂತು ನನ್ನ ತಮ್ಮನ್ನ ಕಟ್ಟಾಕಿರೋದ್ಕೇನೆ ಇವತ್ತು ನಾನು ಸಿಗೆ ಬೀಳ್ತೀನಲ್ಲ, ನನ್ನ ಬಂಡವಾಳನೂ ಬಯಲಾಗುತ್ತಲ್ಲ ಅಂತ ಭಯ ಆಗ್ತೈತೆ. ತಮ್ಮನ ಕಟ್ಟಿ ಹಾಕಿರೆ ಮತ್ತೆ ನಿನ್ನ ಬಂಡವಾಳನೂ ಗೊತ್ತಾಗೋದು. ಅವಾಗ ನೀನು ಏನು ಮಾಡಿದ್ಯಾ ಅಂತ ಅವಾಗ ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ನು ಕಟ್ಟಾಕ್ಬೇಕು, ಮತ್ತೆ ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೊಂಡಿದ್ದೀರಾ ಅವನ್ನ? ನಾವು ಸುಮ್ಮನೆ ಬಿಡೋ ಅಂತಾರಲ್ಲ. ಏನು ಅನ್ಕೊಂಡಿದ್ಯಾ ನೀನು? ಅಲ್ಲೋಗಿ ಮಾತಾಡೋದಲ್ಲ, ಇಲ್ಲಿ ಮಾತಾಡೆ. ಏನೇ ನಿಂದು? ಯಾಕೆ ಮಾತಾಡೋದು ನೀನು? ಇನ್ನು ಸೂಟ್ ಕೇಸ್ ಹೊತ್ಕೊಂಬಂದು ನಾನೇನು ಮಾತಾಡೇ ಇಲ್ಲ, ನಾನೇನು ಮಾಡೇ ಇಲ್ಲ ಅಮ್ಮ ಮಾತಾಡ್ತೀಯ. ನಮ್ಮ ಹತ್ರ ಎಲ್ಲ ಸಾಕ್ಷಿ ಐತೆ. ನೀನೇ ತಗೊಂಬಂದಿರೋದು. ನಿನ್ನ ಕ್ಯಾಮ್ರಾ ಇಕ್ಕಿದೀಯಾ? ನಿನ್ನ ಕ್ಯಾಮ್ರಾ ಐತಾ ನಿನ್ನ ಹತ್ರ? ಏನು ಹಂಗೆ ಹೇಳ್ತಾ ಇದೆಯಾ? ಸಾಕ್ಷಿ ಐತೆ ನನ್ನ ಹತ್ರ ಅಂತ ಏನು ಕ್ಯಾಮ್ರಾ ಇಟ್ಕೊಂಡಿದೀಯಾ ನೀನು? ಕ್ಯಾಮ್ರಾ ಐತೆ, ನೀನೇ ಹೊತ್ಕೊಂಬಂದಿರೋದು. ನೀನು ಬಾಯಿಂದಲೇ ನೀನೇ ಹೇಳಿದ್ಯಾ ನಾನು ತಗೊಂಬಂದಿದ್ದೀನಿ ಅಂತ. ನೀನು ಸರಿಗೆ ಮಾತಾಡೋದು ಕಲಿ. ನನ್ನ ಹತ್ರ ನೀನು ಮಾತಾಡೋಕೆ ಬರಬೇಡ. ಸುಮ್ಮನೆ ನನ್ನ ತಮ್ಮನ ಬಿಟ್ಟರೆ ಸರಿ, ತಗೊಂಡೋಗಿದ್ದಿರ್ತಾನೆ ಇವಾಗ ಸೂಟ್ ಕೇಸ ನಮ್ದು ಅಂತ ಬಿಡು. ಹೋದ್ರು ಹೋಗ್ಲಿ. ಇವಾಗ ಬಿಡು ನನ್ನ ತಮ್ಮನ. ನಿನ್ನ ಮೊಮ್ಮಕ್ಳಿಗೆ ಹೇಳಿ ಕಟ್ಟಾಕ್ಸಿದೀಯಲ್ಲ, ನೀನು ಎಷ್ಟು ಜೋರು ಮಾಡ್ತೀಯ ನನ್ನ ಹತ್ರ? ನೀನು ನನ್ನ ಹತ್ರ ಜೋರು ಮಾಡಕ್ಕೆ ಬತ್ತೀಯ ನೀನು? ನೋಡು, ಕಳ್ತನ ಮಾಡ್ಕೊಂಬಂದು ಇನ್ನೂ ಎಷ್ಟು ಜೋರು ಮಾಡ್ತಾರೆ. ಅಲ್ಲ ಸುಗುಣ, ನೀನೊಂದು ಮಾತು ಹೇಳು. ಈಗಲೇ ನಮ್ಮ ವರ್ಷಿತನಿಗೆ ಫೋನ್ ಮಾಡ್ತೀನಿ. ಈಗ ಕರೆಸ್ತೀನಿ ಸುಗುಣ. ನೀನೊಂದು ಮಾತು ಹೇಳು ಸಾಕು ನನಗೆ. ಬಿಡು ವರ್ಷ, ದೊಡ್ಡವ್ರು ಬರಲಿ. ಊರಾಗ ಯಾರ ಯಾರನ್ನ ಕರ್ಕೊಂಬರ್ಲಿ ನೋಡೋಣ. ಕರ್ಕೊಂಬರ್ಲಿಲ್ಲ ಅಂದ್ರೆ ಗೊತ್ತೈತೆ ನಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ಯಾರನ್ನ ಕರ್ಕೊಬರ್ಲಿ ನೋಡೋಣ. ಅವ್ರನ್ನ ಕರ್ಕೊಬತ್ತೀವಿ, ಇವ್ರನ್ನ ಕರ್ಕೊಬತ್ತೀವಿ ಅಂತ ಹೇಳ್ತಾಳಲ್ಲ, ಕರ್ಕೊಬರ್ಲಿ. ಹೇಳು ಸುಗುಣ, ನೀನೊಂದು ಸ್ವಲ್ಪ ಹೇಳು, ನಾನು ಹೇಳ್ತೀನಿ. ಅದೇನು ಮಾಡ್ಬೇಕು ಅನ್ನೋದು ಗೊತ್ತು ನನಗೆ ಚೆನ್ನಾಗೆ. ಇಷ್ಟೊಂದೆಲ್ಲ ಹಿಂಗೆ ಮಾಡ್ತಾ ಇದ್ದಾರೆ ಅಂತಂದರೆ ನೀನು ನನಗೊಂದು ಮಾತು ಹೇಳು ಸುಗುಣ, ನೀನು ಅಷ್ಟೇ. ಬಿಡು ವರ್ಷ ಹೋಗ್ಲಿ. ನಾನು ಏನು ಮಾಡ್ಬೇಕು ಅನ್ನೋದು ಗೊತ್ತೈತೆ, ನಾನು ಮಾಡ್ತೀನಿ. ಅದೇನು ಮಾಡ್ತೀಯ ಮಾಡು, ನೋಡೋಣ. ನಾನು ನೋಡ್ತೀನಿ. ಮಾಡ್ತೇನೆ ಇಲ್ವಾ ನೋಡ್ತೀರಿ. ಹಿಂಗೆ ಮಾತಾಡ್ತಿರು ಇದಾವ್ ನಿನಗೆ. ಏನು ಅನ್ಕೊಬಿಟ್ಟಿದ್ಯಾ ನಾನು ಇನ್ನ ಹೆಂಗೆ ಅಂತ ನೋಡಿ ಗೊತ್ತಿಲ್ದಲೆ ನೀನು ಮಾತಾಡ್ತಾ ಇದೀಯ. ಅದೇನು ತಗ. ನಾನೇನು ಅಂತ ಗೊತ್ತಿಲ್ಲ, ನಾನೇನು ಅಂತ ಏನು ಬಿಲ್ಡಪ್ ಕೊಟ್ಟಿದ್ದೆ. ನೋಡಿ, ಕಳ್ತನ ಮಾಡ್ಬಿಟ್ಟು ಎಷ್ಟು ಇದನ್ನು ಮಾಡ್ತಾ ಇದ್ದಾರಲ್ವ ಸುಗುಣ. ನಾನು ಲಾಸಿಗೆ ಹೋಗ್ತಿದ್ದೆ ಸುಮ್ಮನೆ, ಏನಕ್ಕೋ ಯಾಕೋ ನೀನು ಜಗಳ ಮಾಡ್ತಾ ಇರೋದು ನೋಡಿ, ಯಾಕೆ ಈಗ ಸುಗುಣ ಜಗಳ ಮಾಡ್ತಾ ಇದ್ದಾಳಲ್ಲ ಅಂತ ಬಂದೆ. ನಾನು ಭಾಳ ದಿವಸ ಆಯಿತು ಮಾತಾಡಿಸಿ. ಅದಕ್ಕೆ ಏನು ಎತ್ತ ಅಂತ ಕೇಳೋಣ ಅಂತ ಬಂದೆ. ನಾನು ಬ್ಯುಸಿ ಇರ್ತೀನಲ್ಲ ಸುಗುಣ, ಮಾತಾಡ್ಸೋದಕ್ಕಾಗಿಲ್ಲ. ಭಾಳ ದಿನಗಳಾಯಿತು ನಾನು ಮಾತಾಡಿ ನಿನ್ನ ಜೊತೆ. ಏನಿಲ್ಲ ವರ್ಷ, ಅವಳು ನನ್ನ ಸೂಟ್ ಕೇಸ್ ತಗೊಂಬಂದಿಲ್ಲ. ಅದ್ರಲ್ಲಿ ನನ್ನ ಅಮೌಂಟ್ ಇತ್ತು. ಇವಾಗ ನಮಗೆ ಸೂಟ್ ಕೇಸ್ ಸಿಕ್ಕೈತೆ, ನಮಗೆ ದುಡ್ಡು ಸೇಫ್ ಆಗೈತೆ. ಸುಮ್ಮನೆ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರಿ ಇನ್ನೇನಕ್ಕೆ ಸುಮ್ಮನೆ ಅಂತ ನಾವು ಆಗಲ್ಲ ಬೇಡ ಅಂತೇಳಿ ಇನ್ನೇನು ನಮ್ಮ ದುಡ್ಡು ಸೇಫ್ ಆಗೈತಲ್ಲ, ಅವನಿಗಿನ್ನ ಸರಿಯಾಗಿ ಬುದ್ಧಿ ಕಲಿಸಿ ಇಲ್ಲಿ ಯಾರನ್ನ ಕರ್ಕೊಂಬಂದು ಸರಿಯಾಗಿ ಹೇಳಸ್ತಿತ್ತಾಗ ಸರಿಯಾಗಿ ಉಗಿಸ್ತೀವಿ ಮಕ್ಕಳಿಗೆ. ಮತ್ತೆ ಇಲ್ಲೆಲ್ಲ ನಾವು ಬರಬೇಕಂದ್ರೆ ಅವನಿಗೆ ಮರ್ಯಾದೆ ಇರಬಾರ್ದು. ಇವಳಂಗೆ ಇಲ್ಲೆಲ್ಲೆಲ್ಲ ಇರಬಾರ್ದು, ಹಂಗೆ ಹೋಗ್ಬೇಕು. ಹಂಗೆ ಉಗಿಸ್ತೀನಿ, ಕರ್ಕೊಂಬತ್ತೀನಿ. ಗೌಡ್ರನ್ನ ಯಾರನ್ನ ಕರ್ಕೊಂಬಂದು ಇಲ್ಲಿ ಕಟ್ಟಾಕಿ ಚೆನ್ನಾಗಿ ಉಗಿಸಿ ಅವಳು ಬಂಡವಾಳ ಎಲ್ಲ ಕದ್ದಿರೋದೆಲ್ಲ ಬಂಡವಾಳ ಎಲ್ಲ ಅಕ್ಕವನಿಗೆ ಗೊತ್ತಾಗಬೇಕು, ಅವಳಿಗೆ ಗೊತ್ತಾಗಬೇಕು ಅಂತ. ಅಕ್ಕವನಿಗೆ ಗೊತ್ತಾಗ್ಬೇಕು. ಅಕ್ಕವನ ಮುಂದೆ ಅವ್ರ ತಮ್ಮನ ಹೆಂಡ್ತಿ ಬಂಡವಾಳ ಎಲ್ಲ ಬಯಲು ಮಾಡಿ, ಗೊತ್ತಿಲ್ಲ ಇವಳಿನ ಎಂಥವಳು ಅಂತ. ಇವಳು ಬಂಡವಾಳ ಎಲ್ಲ ಬಯಲು ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು. ಮಾತಾಡಲಿ, ಇವಳು ಹಿಂಗೆ ಮಾತಾಡ್ತಾ ಇರಲಿ. ಏನಾದರೂ ಸಹಾಯ ಬೇಕಿದ್ರೆ ಕೇಳು ಸುಗುಣ, ನಾನಿದ್ದೀನಿ. ಬೇಕಾದ್ರೆ ನಮ್ಮ ವರ್ಷಿತನಿಗೆ ಫೋನ್ ಮಾಡ್ತೀನಿ. ಒಂದು ಕಾಲ್ ಫೋನ್ ಮಾಡಿದೆ ಇಟ್ಕೊ, ಬೇಕಾದ್ರೆ ಬರ್ತಾಳೆ. ಸರಿಯಾಗಿ ಹೆಂಗೆ ಅವ್ರ ಹತ್ರ ಬುದ್ಧಿ ಕಲಿಸ್ಬೇಕು ನೀನು. ಯಾರು ಮನುಷ್ಯರು ಹೇಳೋದ್ಕಿನ ಯಾರು ಬಿಸಿನೀರಿಗೆ ಬೆಣ್ಣೆ ಕರ್ಗೋದು ಅಂತಾರಲ್ಲ, ಹಂಗೆ ಇಂಥವ್ರೆಲ್ಲ ಪೊಲೀಸ್ನವ್ರಿಗೆ ಕರ್ಗೋದು, ಬೇರೆಯವ್ರಿಗೆಲ್ಲ ಕರ್ಗಲ್ಲ ಇಂಥವ್ರೆಲ್ಲನ. ಅವಳಿಗೆ ಗೊತ್ತಾದ್ರೆ ಸಾಕು ಬಿಡು. ಇವಾಗ ನಮ್ಮ ದುಡ್ಡು ಸಿಕ್ಕೈತಲ್ಲ, ನಾ ಇನ್ನೇನು ಮಾಡೋಕ್ಕಾಗಲ್ಲ. ಅದೊಂದು ದುಡ್ಡು ಎಸ್ಕೇಪ್ ಮಾಡಿದ್ರೆ ಅಷ್ಟೇ, ಇನ್ಯಾವುದಕ್ಕೂ ಬರೋಲ್ಲ.
ನೋಡೋಣ ಇನ್ನೇ ಯಾವ್ದಕ್ಕನ ಬಂದರೆ ಅವಾಗ ಸರಿಯಾಗಿ ಬೆಂಡ್ ಹತ್ತಿಸ್ತೀನಿ, ನನಗೆ ಗೊತ್ತೈತೆ. ಇವಾಗ ಸದ್ಯಕ್ಕೆ ಏನು ಬೇಡ ಬಿಡು ವರ್ಷ. ಹೆಂಗೋ ಚೆನ್ನಾಗಿದೆಯಲ್ಲ, ಚೆನ್ನಾಗಿರು. ಹೋಟೆಲೆಲ್ಲ ಚೆನ್ನಾಗಿ ನಡೀತಾ ಐತೆ. ಚೆನ್ನಾಗಿ ನಡೀತಾ ಐತೆ ಸುಗುಣ. ಹೆಂಗೋ ಚೆನ್ನಾಗಿದ್ರೆ ಸಾಕು. ನೀನು ಚೆನ್ನಾಗಿದೆಯಲ್ಲ, ಮಕ್ಕಳು ಮೊಮ್ಮಕ್ಕಳು ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ. ನಮ್ಮ ಪ್ರೀತಿ ಮಕ್ಕಳು ಒಳ್ಳೆಯವರಪ್ಪ, ಚೆನ್ನಾಗಿ ನೋಡ್ಕೊಂತಾರೆ, ಎಲ್ಲ ಚೆನ್ನಾಗಿದ್ರಪ್ಪ. ಇಬ್ಬರಾಳು ಒಂದೇ ಹತ್ರ ಈಗ ಎಲ್ಲ ಜಗಳ ಮಾಡ್ಕೊಂಡು ಹಿಂಗೆ ಬೇರೆ ಬೇರೆ ಆಗವ್ರೆ. ಏನು ಮಾಡಲಿ, ಮನೆಯ ಮೇಲೆ ಯಾವ್ದಾದ್ರು ಒಂದು ಬರುತ್ತಲ್ಲ. ಅಣ್ಣ ತಮ್ಮಂದ್ರೆ ಒಂದ್ಮೇಲೆ ಒಂದು ಬರುತ್ತೆ ಹೋಗುತ್ತೆ ಬಿಡು, ಅವರೆಲ್ಲ ಚೆನ್ನಾಗಿ ಆಗ್ತಾರೆ. ಒಟ್ನಲ್ಲಿ ನೀನು ಚೆನ್ನಾಗಿರೋದು ನೋಡು. ಊಟ ಮಾಡ್ಕೊಂಡು ಹೊಟ್ಟೆ ತುಂಬಾನ ಟೈಮ್ ಟು ಟೈಮು ಚೆನ್ನಾಗಿರೋದು ನೋಡು ಸುಗುಣ. ಚೆನ್ನಾಗಿರ್ಬೇಕು. ನಾವು ಚೆನ್ನಾಗಿದ್ರೆ ಎಲ್ಲಾನ ನಾವೆಲ್ಲರ ಹತ್ರನೂ ಚೆನ್ನಾಗಿತ್ಕೊಂಡು ಚೆನ್ನಾಗಿರೋದು ನೋಡಬೇಕು ಫಸ್ಟು. ಆಯ್ತು ವರ್ಷ, ಆಯ್ತು. ನಿಜವಾಗ್ಲೂ ಚೆನ್ನಾಗಿರೋದಕ್ಕೆ ಪ್ರಯತ್ನ ಪಡ್ತೀನಿ. ನನಗೇನೇನು ಬೇರೆ ಅಂತ ಬೇಜಾರೆಲ್ಲ ಏನಿಲ್ಲ, ಆರಾಮಾಗಿದ್ದೀನಿ. ಪ್ರೀತಿ ಚೆನ್ನಾಗಿ ನೋಡ್ಕೊಂತಾರೆ ನನಗೆ. ಹೋಟ್ಲಿ ಚೆನ್ನಾಗಿ ಆಗುತ್ತೆ ಬಿಸ್ನೆಸ್. ತುಂಬ ಚೆನ್ನಾಗಾಗುತ್ತೆ ಸುಗುಣ, ತುಂಬ ಚೆನ್ನಾಗಾಗುತ್ತೆ. ಯಾವುದು ಏನು ತೊಂದರೆ ಇಲ್ಲ, ಏನಿಲ್ಲ, ತುಂಬ ಚೆನ್ನಾಗಾಗುತ್ತೆ. ಕಟ್ಟಾಕಿರಿ ವಜ್ಜಿ ಅವನ್ನ ಯಾರನ್ನ ಕರ್ಕೊಬತ್ತೀಯ? ಕರ್ಕೊಬತ್ತೀನಿ ತಡಿ. ಅವಳು ಕವನೂ ಬರಲಿ, ಅವನು ವಿಕ್ಕಿನೂ ಬರಲಿ. ಅವನು ವಿಕ್ಕಿಗೂ ಗೊತ್ತಾಗ್ಲೇಳು ಅವಳ ಬಂಡವಾಳ ಏನು ಅಂತ ವಿಕ್ಕಿಗೂ ಗೊತ್ತಾಗ್ಲಿ. ಅವ್ರನ್ನೂ ಕರ್ಕೊಂಬಂದು ಊರಾಗ ಯಾರನ್ನ ದೊಡ್ಡವ್ರನ್ನ ಗೌಡ್ರನ್ನ ಕರ್ಕೊಂಬತ್ತೀನಿ. ಕರ್ಕೊಂಬಂದಾಗ ಅವ್ರು ಹೇಳ್ತಾರೆ. ಇವಳಿಗೆ ಗೊತ್ತಾಗಬೇಕು, ಕವನಿಗೆ ನಿಮ್ಮ ಚಿಕ್ಕಮ್ಮನಿಗೆ ಮೊದಲು ಗೊತ್ತಾಗ್ಬೇಕಣಮ್ಮ, ಗೊತ್ತಾಗ್ಬೇಕಡಪ್ಪ. ಅವಳಿಗೆ ಗೊತ್ತಾದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿಯಾಗಿ ಕಟ್ಟಾಕಿದೀವಿ ನೋಡು. ಏನು ಇದನ್ನ ಮಾಡ್ತಾನೆ ಅವನಂತೂ. ಯಪ್ಪ ಸಖತ್ತು ಇದನ್ನ ಮಾಡ್ತಾನೆ ಅಂಕಲ್. ಮತ್ತೆ ಅಂಥವ್ರದೇ ಜೋರು. ಬಿಡ್ಬೇಡ, ಹೇಳ್ತೀನಿ ಸರಿಯಾಗಿ ಎಲ್ಲನ ಏನಾನ ಕಡಿಯಂಗೆ ಇರುವೆ ಪರ್ವೆ ತಂದು ಬಿಡು. ಇರುವೆ ಗೂಡ ಇಲ್ಲಿ ಮಾವಿನಕಾಯಿ ಗಿಡದಾಗ ಏನಾದರೂ ಕಟ್ರೆ ಗೂಡು ಇರ್ತತೆ, ಕಟ್ರೆ ಗೂಡ ತಗೊಂಬಂದು ಬಿಡು. ಹೇಳ್ತೀನಿ ಹಂಗೆ ಕಟ್ರೆ ಗೂಡು ಬಿಟ್ಟು ಬಿಡ್ಬೇಕು, ಹಂಗಾದ್ರೆ ಗೊತ್ತಾಗುತ್ತೆ. ಮಾಡ್ತೀನಿ ತಡಿ. ಏನು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ, ಹಂಗೆ ಮಾಡ್ತೀನಿ. ಹಂಗೆ ಮಾಡಿದ್ರೇನೆ ಸರಿ ಹೋಗೋದು. ನೋಡಿ ಹೆಂಗೆ ಮಾತಾಡ್ತಾನೆ. ಬಾರೇ ಸುಗುಣ ಬಾರೇ ಅಂತ ಕರಿತಾ ಇದ್ದಾನಲ್ಲ, ಅವ್ನಿಗೆ ಇನ್ನೆಷ್ಟು ದಿಮಾಕಿರ್ಬೇಡ. ನಾನಿಲ್ಲಿ ಆಸೆ ಹೋಗ್ತಾ ಇದ್ದೆ ಸುಗುಣ, ನೋಡಿದ್ನ ಯಾಕೋ ಗಲಾಟೆ ಆಗ್ತಾ ಇದ್ದಲ್ಲ ಅಂತ ಬಂದೆ ಅಷ್ಟೇ. ನಾನು ಮಾತಾಡ್ಸೋದಕ್ಕೆ ಟೈಮ್ ಇರಲ್ಲ, ಬ್ಯುಸಿ, ಭಾಳ ಕೆಲಸ. ಆವಾಗ ನೋಡು ಹುಡುಗರು ಇದ್ದಾಗ ಓಡಾಡ್ಕೊಂಡು ಅಲ್ಲೂ ಇಲ್ಲೂ ಅವಾಗ ಹೊಸ್ದಾಗಿ ಮದುವೆ ಆದಾಗ ಅವಾಗೆಲ್ಲ ಹೆಂಗಿತ್ತು ಲೈಫು ಅಲ್ವಾ, ಬರೀ ಎಂಜಾಯ್ ಮಾಡಿವಿ. ಈಗ ವಯಸ್ಸು ಹೋದ್ಮೇಲೆ ನೋಡು ದುಡಿಯೋಣ ಅಂತ ಇವಾಗ ದುಡಿಯೋ ಅಂತ ಮನಸ್ಸು ಇವಾಗ ಬರುತ್ತೆ. ಈಗ ದುಡಿಬೇಕು ಅನ್ನೋಂಥ ಮನ್ಸೈತಿ. ಇವಾಗಿನ ಬುದ್ಧಿ ಅವಾಗಲೇ ಇದ್ದಿದ್ರೆ ಇನ್ನೂ ಸ್ವಲ್ಪ ಮುಂದುವರಿತಿದ್ವಿ ಅನ್ನಂಗೆ ಆಗ್ತೈತಿ. ಅವಾಗ ನೋಡಿ ಬರೀ ಅಲ್ಲಿ ಇಲ್ಲಿ ಖರ್ಚು ಮಾಡೋದು, ಬರೀ ಅವಾಗ ಏನೆಲ್ಲ ಆಯ್ತು ಬಿಡು. ಮತ್ತೆ ಹಂಗೆ ಒಂದೊಂದು ಟೈಮ್ ಅನ್ನೋದು ಹಂಗಿರುತ್ತೆ ವರ್ಷ, ಏನು ಮಾಡೋಕ್ಕಾಗಲ್ಲ. ನಾನು ಅವಾಗ ಎಲ್ಲರ ಹತ್ರನೂ ಜಗಳ ಮಾಡ್ಕೊಂಡು ಹಂಗಿದ್ದೆ. ಇವಾಗ ಹೆಂಗೋ ದೇವ್ರ ದಯದಿಂದ ಎಲ್ಲ ಚೆನ್ನಾಗಿದ್ದೀವಿ. ಹೆಂಗೋ ನನ್ನ ಎಲ್ಲನ ಇವಾಗ ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಚೆನ್ನಾಗಿದ್ದಾರೆ. ನಾವು ಯಾರು ಇವಾಗ ತವ್ರ ಮನೆಗೆ ಹೋಗೋದು ಅದೆಲ್ಲ ಮಾಡೋಕ್ಕೆ ಹೋಗಲ್ಲ. ಇವಾಗ ನಾವು ತವ್ರ ಮನೆಗೆ ಏನು ಜಗಳ ಏನಿಲ್ಲ. ಒಟ್ಟಿನಲ್ಲಿ ಅವಾಗೆಲ್ಲ ಬರೀ ಜಗಳ ಅದು ಇದು ನಮ್ಗಳು ನೋಡಿ ಸಾಕಾಗ್ಬಿಟ್ಟಿತ್ತು. ಹಂಗೆ ವಯಸ್ಸೋದ್ಮೇಲೆ ಯಾರು ಜಗಳ ಆಡೋಕ್ಕಾಗಲ್ಲ. ಬಿಡತ್ಲಾಗ ಏನಾಯ್ತಿ ಅಮ್ಮಂಗೆ ಆಗುತ್ತೆ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗುತ್ತೆ ವರ್ಷ. ನಿಜವಾಗ್ಲೂ ಒಂದೊಂದ್ಸತಿ ತುಂಬ ಬೇಜಾರಾಗುತ್ತೆ. ಏನಪ್ಪ ಇದು ಹಿಂಗೆ ಅಂತ ಅನಿಸುತ್ತೆ, ನಿಜ ಹಂಗೆ ಅನಿಸುತ್ತೆ ಸುಗುಣ. ಆದ್ರೂ ಮಾಡಲೇಬೇಕು. ಮಾಡಿದ್ದೀವಿ, ಮಾಡ್ಕೊಂಡು ಹೋಗ್ಬೇಕು. ಹೆಂಗೋ ಚೆನ್ನಾಗಿರು. ಹೆಂಗೋ ದೇವ್ರ ದಯದಿಂದ ಚೆನ್ನಾಗಿದ್ರೆ ಸಾಕು. ಆರೋಗ್ಯ ಇರಬೇಕು ಮೈನು. ನಾವು ಆರೋಗ್ಯವಾಗಿದ್ದೀವಿ. ದೇವ್ರ ಆರೋಗ್ಯ ಆಯಸ್ ಕೊಟ್ಟು ಹಿಂಗೆ ಕಾಪಾಡ್ಕೊಂಡು ಹೋಗ್ತಿದ್ದಾನೆ. ಹಿಂಗೆ ಕಾಪಾಡಿದ್ರೆ ಸಾಕು. ಏನೇನು ಸುಗುಣ ಸಮಾಚಾರ? ಏನಾದರೂ ಹೇಳೋದಿದ್ರೆ ಹೇಳು. ಭಾಳ ದಿನಗಳ ನಂತರ ಮಾತಾಡ್ತಾ ಇದ್ದೀವಿ. ಏನಿಲ್ಲ ವರ್ಷ, ಏನೋ ನೋಡ್ಕೊಂಡು ನನ್ನ ಸಹಾಯಕ್ಕೆ ಬಂದು ನೀನು ಮಾತಾಡ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಂದೇನು ಅಂತ ಹೇಳಿ ಮಾತಾಡಿಸ್ತಲ್ಲ. ಹಂಗೆ ನೋಡ್ಕೊಂಡು ಹೋಗ್ತಿದ್ದಲ್ಲ, ನಾನು ಮಾತಾಡ್ಸೋಣ ಅನ್ಕೊಂತಿದ್ದೆ. ಬ್ಯುಸಿ ಇರ್ತೀಯ, ಹೋಗ್ತಿದ್ದಲ್ಲ ಗಾಡಿಗಳಿಗೂ ಅಲ್ಲಿ ಹೋಗ್ತಿರ್ತೀಯಲ್ಲ, ಮಾತಾಡ್ಸೋಣ ಅನ್ಕೊಂತಿದ್ದೆ. ಫಾಸ್ಟಾಗಿ ಹೋಗ್ತಿದ್ದೆ, ನಾನು ಸುಮ್ಮನೆ ಆಗ್ತಿದ್ದೆ. ಸರಿ ಆಯಿತು ಬಿಡು. ಸರಿ ಆಯಿತು. ಇನ್ನೇನು ಹೋಗ್ತೀನಿ, ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಹೋಗ್ಬಿಟ್ಟು ಅವ್ರಿಗೆ ಸರಿಯಾಗಿ ಮಾಡ್ತೀನಿ. ಅವನಿಗೆ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾನಲ್ಲ ಸುಗುಣ, ಬಾರೆ ಅಂತ ಕೂಗ್ತಾ ಇದ್ದಾನೆ. ಅವನಿಗೆ ಸರಿಯಾಗಿ ಮಾಡ್ತೀನಿ. ನಡಿ ಸುಗುಣ, ನಾನು ಬರ್ತೀನಿ ನಡೀಲಿ. ಅಲ್ಲಿ ಮಾವಿನ ಗಿಡದಾಗೆ ಕಟ್ರೆ ಗುಡಿ ಐತೆ, ಅದನ್ನು ತೆಗೆದುಬಿಟ್ಟು ಅವನಿಗೆ ಸರಿಯಾಗಿ ಬಿಟ್ಬಿಡ್ಬೇಕು. ಅಲ್ಲ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ. ಏನು ಹಂಗೆ ಮಾತಾಡೋದು? ಸುಗುಣ ಬಾರೆ ಹೋಗೆ ಅಂತ ಸರಿಯಾಗಿ ಮಾತಾಡೋದು ಕಲಿಬೇಕಪ್ಪ. ವರ್ಷ ನೋಡಿ ಯಾವ ಥರ ಮಾತಾಡ್ತಾ ಇದ್ದಾನೆ ಅವನು ಅಂತ. ಸುಗುಣ ನಾನು ಮಾತಾಡ್ಸಿರ್ಲಿಲ್ಲ, ಭಾಳ ವರ್ಷಗಳೇ ಆಯಿತು, ಭಾಳ ದಿನಗಳೇ ಆಯಿತು ಮಾತಾಡ್ಸಿರ್ಲಿಲ್ಲ. ಇವತ್ತೇನೋ ಸ್ವಲ್ಪ ಇಲ್ಲೇನೋ ಗಲಾಟೆ ನಡೀತಾ ಐತೆ ಅಂತ ಮಾತಾಡ್ಸಿದ್ದಕ್ಕೆ ಸ್ವಲ್ಪ ಏನೋ ನಮಗೂ ಒಂಥರ ಜಾಸ್ತಿ ದಿನಗಳ ನಂತರ ಮಾತಾಡ್ಸಿದ್ನಲ್ಲ, ಅದಕ್ಕೆ ಸ್ವಲ್ಪ ಸುಗುಣಂಗೆ ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರಿ, ನೆನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ನಂಗೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.